ಜಯ ಶನಿದೇವ್. ಪ್ರೀತಿಯ ಪೋಷಕ ಬಂಧುಗಳೇ, ಶ್ರೀ ಸಪ್ತಋಷಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ 2 ವರ್ಷದಿಂದ 6 ವರ್ಷದ ಮಕ್ಕಳಿಗೋಸ್ಕರವಾಗಿಯೇ ಶೃಂಗೇರಿಯ ಹರಿಹರಪುರದ ಶ್ರೀಗಳಿಂದ ಹಾಗೂ ಕೋಡಿಮಠದ ಸ್ವಾಮಿಗಳ ಶ್ರೀಗಳಿಂದ ಆಯೋಜಿಸಿರುವ ಉಚಿತ ಸಾಮೂಹಿಕ ಅಕ್ಷರ ದೀಕ್ಷಾ ಯಜ್ಞ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವ ಮಹೋನ್ನತ ಕಾರ್ಯಕ್ರಮವನ್ನು ಚನ್ನಪಟ್ಟಣದ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಮಕ್ಕಳ ಉನ್ನತೋನ್ನತ ಅಭಿವೃದ್ಧಿಗಾಗಿ, ಜ್ಞಾನಾಭಿವೃದ್ಧಿಗಾಗಿ, ಬದುಕನ್ನು ಕಟ್ಟಿಕೊಳ್ಳಲು ಬೇಕಾಗಿರುವ ಜ್ಞಾನದ ಅಭಿವೃದ್ಧಿಗೋಸ್ಕರವಾಗಿ ಮಾಡುತ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಈ ಒಂದು ಪುಣ್ಯ ಅವಕಾಶವನ್ನು ಸಂಪೂರ್ಣವಾಗಿ ಫಲಪ್ರದವಾಗುವಂತೆ ಮಾಡಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಶುರುವಾಗುವ ಸರಸ್ವತಿ ದತ್ತಾತ್ರೇಯ ಹೋಮದಲ್ಲಿ ನೀವು ನಿಮ್ಮ ಮಕ್ಕಳ ಜೊತೆ ಭಾಗಿಯಾಗುವುದರ ಮುಖಾಂತರ ಅಕ್ಷರಾಭ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಹುದು. ಹೋಮದ ನಂತರ ಮಕ್ಕಳಿಗೆ ಮರಳಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವ ಕಾರ್ಯಕ್ಕೆ ಚಾಲನೆ ದೊರಕಲಿದೆ. ಶ್ರೀಗಳು ಶೃಂಗೇರಿಯಿಂದ ಹಾಗೂ ಕೋಡಿಮಠದ ಮಹಾಸಂಸ್ಥಾನದಿಂದ ಬಂದಿರುವ ಯತಿಗಳು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸುವ ಕಾರ್ಯಕ್ರಮದೊಂದಿಗೆ ಸ್ವರ್ಣಬಿಂದು ಪ್ರಾಶನ ಹಾಗೂ ಸರಸ್ವತಿ ದತ್ತಾತ್ರೇಯ ಯಂತ್ರಧಾರಣೆಯ ಕಾರ್ಯಕ್ರಮವನ್ನು ಹಾಗೂ ನೆನಪಿನ ಶಕ್ತಿಗಾಗಿ, ವಿಶೇಷವಾಗಿ ಬಾಲ್ಯಾವಸ್ಥೆಯಲ್ಲಿರುವ ಮಕ್ಕಳಿಗೆ ನೆನಪಿನ ಶಕ್ತಿಗೋಸ್ಕರವಾಗಿ ನೆನಪಿನ ಲೇಹ್ಯವನ್ನು ಕೂಡ ಉಚಿತವಾಗಿ ನೀಡುವಂಥ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮಕ್ಕಳನ್ನು ತಪ್ಪದೆ ಕರೆದುಕೊಂಡು ಬನ್ನಿ. ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳಿ. ಅಕ್ಷರಾಭ್ಯಾಸ ಮಾಡಿಸುವುದು ಮಕ್ಕಳ ಜ್ಞಾನದ ಹೆಬ್ಬಾಗಿಲಿದ್ದಂತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 7 ಗಂಟೆಗೆ ಯಜ್ಞದಲ್ಲಿ ಪಾಲ್ಗೊಳ್ಳುವ ಪೋಷಕರು ಪಂಚೆ ಹಾಗೂ ಬಿಳಿಯ ಶಲ್ಯ ಶರ್ಟಿನೊಂದಿಗೆ ಪಾಲ್ಗೊಳ್ಳಬೇಕು ಮತ್ತು ತಾಯಂದಿರು ಸೀರೆಯೊಡನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿದೆ. ಹಾಗೂ ಇದಕ್ಕೆ ತಕ್ಕಂಥ ಸಿದ್ಧತೆ ನೀವು ಮನೆಯಿಂದಲೇ ತರಬೇಕಾಗಿರ್ತಕ್ಕಂಥದ್ದು. ಕಳಶವನ್ನು ಕೂರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಚೊಂಬು, ತಟ್ಟೆ, ಕಳಶ ಬೆಳಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ದೀಪಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆ, ಬತ್ತಿ, ಅರಿಶಿಣ, ಕುಂಕುಮ, ಗಂಧದ ಕಡ್ಡಿ ಹಾಗೂ ತೆಂಗಿನಕಾಯಿ ಮತ್ತು ಅರ್ಚನೆಯನ್ನು ಮಾಡಲಿಕ್ಕೆ ಸರಸ್ವತಿ ಆ ಕಳಶಕ್ಕೆ ಅರ್ಚನೆಯನ್ನು ಮಾಡಲಿಕ್ಕೆ ಸಾಧ್ಯವಾದಷ್ಟು ಬಿಳಿ ಹೂಗಳನ್ನು ನೀವು ತರಬೇಕಾಗಿರತಕ್ಕಂಥದ್ದಾಗಿದೆ. ತುಪ್ಪ, ಹಾಲು ಮತ್ತು ಜೇನುತುಪ್ಪ ಈ 3 ಸೇರಿ 100 ml ತಂದರೆ ಸಾಕು. ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿದ್ದಲ್ಲಿ ಮುಂಚಿತವಾಗಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಈ ನಂಬರ್ಗೆ ನೀವು ಕರೆ ಮಾಡುವುದ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಿರುತ್ತೆ. ಮತ್ತು ಕಾರ್ಯಕ್ರಮಕ್ಕೆ 7 ಗಂಟೆಗೆ ಮುಂಚೆ 10 ನಿಮಿಷ ಮುಂಚಿತವಾಗಿ ಬಂದು ನಿಮಗೆ ನಿಯೋಜನೆ ಮಾಡಿರ್ತಕ್ಕಂಥ ಸ್ಥಾನದಲ್ಲಿ ನೀವು ಅಲಂಕರಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಹೋಮದಲ್ಲಿ ಪಾಲ್ಗೊಳ್ಳದೆ ಯಾವುದೇ ಅಕ್ಷರಾಭ್ಯಾಸಕ್ಕೆ ಸಾಧ್ಯವಿಲ್ಲ. ಸರಸ್ವತಿ ದತ್ತಾತ್ರೇಯ ಹೋಮದಲ್ಲಿ ಪಾಲ್ಗೊಳ್ಳಿ. ತದನಂತರವೇ ನಿಮ್ಮ ಮಕ್ಕಳಿಗೆ ಆ ದೇವಿಯ ಗುರುಗಳ ಅನುಗ್ರಹದ ಮುಖೇನ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗುತ್ತೆ. ಧನ್ಯವಾದಗಳು.